ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಮೃದುವಾದ ರಾಗಿ ಹಿಟ್ಟಿನಿಂದ ರಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮತ್ತು ಅದಕ್ಕೆ ಸರಿಯಾಗಿ ಸಿಂಪಲ್ ಆಗಿ ಒಂದು ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿ. ಈಗ ಮೊದಲಿಗೆ ಇಡ್ಲಿ ಮಾಡೋದು ಹೇಗೆ ಅಂತ ನೋಡುವ. ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೊಳ್ಬೇಕು. ಅದನ್ನೊಂದು ಪಾತ್ರೆಯಲ್ಲಿ ಹಾಕಿ 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಆಮೇಲೆ ನೆನೆಸಬೇಕು. ಈಗ ನಾನು ಇದನ್ನು ಹಾಗೆ ಮುಚ್ಚಿಡ್ತಾ ಇದ್ದೇನೆ. ಮತ್ತೆ ಆಮೇಲೆ ನೆನೆದ ಮೇಲೆ ನಾನು ತೊಳಿತಾ ಇದ್ದೇನೆ. ಈಗ ಒಂದು 3 ರಿಂದ 4 ಗಂಟೆ ನೆನೆಸಿದ್ರೆ ಸಾಕಾಗ್ತದೆ. 4 ಗಂಟೆಯ ನಂತರ ಉದ್ದಿನ ಬೇಳೆ ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ನಾನು 2-3 ಸಲ ಚೆನ್ನಾಗಿ ತೊಳೆದು ತರ್ತೇನೆ. ಈಗ ತೊಳೆದು ತಂದ ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು. ನಾನು ರುಬ್ಬಿ ತಂದಿದ್ದೇನೆ. ಈ ತರ ನಯವಾಗಿ ರುಬ್ಬಬೇಕು. ಈಗ ಈ ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಆದಷ್ಟು ಗಟ್ಟಿಯಾಗಿ ರುಬ್ಬಿಕೊಳ್ಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಕೂಡ ಸೇರಿಸಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಇಡ್ಲಿ ರವವನ್ನು ಹಾಕ್ಕೊಳ್ಬೇಕು. ಇಡ್ಲಿ ರವವನ್ನು ನಾನು ಸ್ವಲ್ಪ ತೊಳೆದು ಸೇರಿಸಿಕೊಳ್ತಾ ಇದ್ದೇನೆ. ನೀವು ಹಾಗೆ ಬೇಕಿದ್ರೂ ಹಾಕ್ಕೊಳ್ಬೋದು. ಅರ್ಧ ಕಪ್ ಆಗುವಷ್ಟು ಇಡ್ಲಿ ರವೆ ಹಾಕಿದರೆ ಸಾಕಾಗ್ತದೆ. ನಾನಿಲ್ಲಿ ಇಡ್ಲಿ ರವೆ ಅರ್ಧ ಕಪ್ ಹಾಕ್ಕೊಳ್ತಾ ಇದ್ದೇನೆ. ಇದರ ಕಲರ್ ಸ್ವಲ್ಪ ನಿಮಗೆ ಚೇಂಜ್ ಕಾಣ್ಬೋದು. ಬಾಂಬೆ ರವದ ಥರ ಕಾಣ್ತಾ ಉಂಟು. ಇದು ಕುಚ್ಚಿಗೆ ಅಕ್ಕಿಯ ಇಡ್ಲಿ ರವೆ. ವೈಟ್ ರೈಸ್ನ ಇಡ್ಲಿ ರವೆ ಹಾಕಿದ್ರೂ ಆಗ್ತದೆ. ಇಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ. ಬಾಯ್ಲ್ಡ್ ರೈಸ್ ಅಂತ ಇಡ್ಲಿ ರವೆ ಬಾಯ್ಲ್ಡ್ ರೈಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಈ ರವೆ ನಾನು ಹಾಕ್ತಾ ಇರೋದು. ವೈಟ್ ರೈಸ್ ರವೆ ಹಾಕಿದ್ರೂ ಆಗ್ತದೆ, ಇಲ್ಲದಿದ್ರೆ ಬಾಂಬೆ ರವೆ ಹಾಕಿದ್ರೂ ಆಗ್ತದೆ. ಉಪವಾಸಕ್ಕೆಲ್ಲ ಮಾಡೋದಿದ್ರೆ ನೀವು ಬಾಂಬೆ ರವೆ ಹಾಕೊಂಡ್ರೇನೆ ಒಳ್ಳೆಯದು. ಈಗ ಇದನ್ನು ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ತೊಳೆದು ತೆಗೆದ್ರೂ ಆಗ್ತದೆ, ಇಲ್ಲ ಇದ್ರೆ ಸ್ವಲ್ಪ ಒಂದು 5 ನಿಮಿಷ ನೆನೆಸಿಟ್ರೂ ಆಗ್ತದೆ. ಈಗ ಇದನ್ನು ನಾನು ನೆನೆಸ್ತಾ ಇಲ್ಲ, ಚೆನ್ನಾಗಿ ತೊಳೆದು ಸೇರಿಸ್ತಾ ಇದ್ದೇನೆ. ಇಡ್ಲಿ ಮಾಡುವಾಗ ರವೆಯನ್ನು ಚೆನ್ನಾಗಿ ತೊಳೆದು ಹಾಕಿಕೊಳ್ಳೋದೇ ಒಳ್ಳೆಯದು. ನಾನೀಗ ಒಂದು 2 ಸಲ ಇದನ್ನು ತೊಳೆದು ತಂದಿದ್ದೇನೆ. ಈಗ ಇದು ಸ್ವಲ್ಪ ನೆನೆದಿದೆ. ಈಗ ಇದನ್ನು ಚೆನ್ನಾಗಿ ಹಿಂಡಿ ಉದ್ದಿನ ಹಿಟ್ಟಿನೊಳಗೆ ಹಾಕ್ಕೊಳ್ಬೇಕು. ನೀರು ಸಮೇತ ಹಾಕಿದರೆ ಹಿಟ್ಟು ತೆಳ್ಳಗಾಗ್ತದೆ. ಸ್ವಲ್ಪ ರವೆಯನ್ನು ಹಿಂಡಿ ಹಾಕ್ಕೊಳ್ಬೇಕು. ಹಿಟ್ಟು ಜಾಸ್ತಿ ತೆಳ್ಳಗಾದರೆ ಇಡ್ಲಿ ಕೂಡ ಚೆನ್ನಾಗಿ ಆಗೋದಿಲ್ಲ. ಹಾಗೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೇಕು. ನಾನು ಯಾವ ಕಪ್ಪಲ್ಲಿ ಉದ್ದಿನ ಬೇಳೆ ಹಾಕಿದ್ದೆ ನೋಡಿ, ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಕಪ್ ಉದ್ದಿನ ಬೇಳೆ, ಅರ್ಧ ಕಪ್ ಅಕ್ಕಿ ರವೆ, ಹಾಗೆ 1 ಕಪ್ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಗಂಟಾಗದ ಹಾಗೆ ಮಿಕ್ಸ್ ಮಾಡಿ ತಗೊಳ್ಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿದರೆ ಒಳ್ಳೆಯದು. ಸೌಟಿನಲ್ಲಿ ಮಿಕ್ಸ್ ಮಾಡಿದರೆ ಹಿಟ್ಟು ಗಂಟಾಗಿ ಉಳ್ತಿದ್ರೆ ಗೊತ್ತಾಗೋದಿಲ್ಲ ನೋಡಿ. ಅದಕ್ಕಾಗಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ನಾನು ಸೌಟಲ್ಲಿ ಮಿಕ್ಸ್ ಮಾಡಿದ್ದೇನೆ, ನೀವು ಕೈಯಲ್ಲೇ ಮಿಕ್ಸ್ ಮಾಡಿ. ಇಷ್ಟು ದಪ್ಪ ಇರಬೇಕು ನೋಡಿ ಹಿಟ್ಟು, ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ. ಈಗ ಇದನ್ನು ಮುಚ್ಚಳ ಮುಚ್ಚಿಟ್ಟು ಹುದುಗ್ಲಿಕ್ಕೆ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಮುಚ್ಚಳ ಮುಚ್ಚಿಟ್ಟು ರಾತ್ರಿ ಇಡೀ ಇದನ್ನು ಹುದುಗ್ಲಿಕ್ಕೆ ಬಿಡಬೇಕು. ಮರುದಿನ ಬೆಳಿಗ್ಗೆ ಇದರದ್ದು ಇಡ್ಲಿ ಮಾಡಬೇಕು. ಹಾಗಿದ್ರೆ ನಿಮಗೆ ಸೋಡಾ ಹಿಟ್ಟು ಏನು ಹಾಕೋದು ಬೇಡ ನೋಡಿ. ಚೆನ್ನಾಗಿ ಹಿಟ್ಟು ಉಬ್ಬಿರ್ತದೆ, ಹಾಗಾಗಿ ಇಡ್ಲಿ ಕೂಡ ತುಂಬಾ ಮೃದುವಾಗಿ ಆಗ್ತದೆ. ಮರುದಿನ ಬೆಳಿಗ್ಗೆ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿದೆ. ಈ ಥರ ಚೆನ್ನಾಗಿ ಉಬ್ಬಿದ್ರೆ ಇಡ್ಲಿ ಕೂಡ ತುಂಬಾನೇ ಮೃದುವಾಗಿ ಆಗ್ತದೆ. ಮತ್ತೆ ಈಗ ಚಳಿಗಾಲ ನೋಡಿ, ಹಾಗಾಗಿ ಸ್ವಲ್ಪ ಬೇಗ ರುಬ್ಬಿಡ್ಬೇಕಾಗ್ತದೆ, ಇಲ್ಲದಿದ್ರೆ ಬೇಗ ಹುದುಗುದಿಲ್ಲ. ನಮ್ಮದು ಕರಾವಳಿ ಪ್ರದೇಶ ಆದ ಕಾರಣ ಇಲ್ಲಿ ಜಾಸ್ತಿ ಚಳಿ ಇರುವುದಿಲ್ಲ. ನಾನು ಇದನ್ನು ಸಂಜೆಗೆ 6 ಗಂಟೆಗೆ ರುಬ್ಬಿಟ್ಟಿದ್ದೆ. ಮರುದಿವಸ 6 ಗಂಟೆಗೆ ನಾನು ಇದರ ಇಡ್ಲಿ ಮಾಡ್ತಾ ಇದ್ದೇನೆ ನೋಡಿ. ಈಗ ಚಳಿಯಾದ ಕಾರಣ ಇಷ್ಟು ಬೇಗ ನಾನು ರುಬ್ಬಿಡ್ತೇನೆ. ಬೇಸಿಗೆ ಕಾಲದಲ್ಲಿ ಆದರೆ ರಾತ್ರಿ 10 ಗಂಟೆಗೆ ರುಬ್ಬಿಟ್ರೆ ಮರುದಿವಸ 6 ಗಂಟೆಗೆ ಚೆನ್ನಾಗಿ ಹುದುಗಿರ್ತದೆ. ಈಗ ಚಳಿಗೆ ಹಿಟ್ಟು ಬೇಗ ಹುದುಗುದಿಲ್ಲ, ಹಾಗಾಗಿ ಸ್ವಲ್ಪ ಬೇಗ ರುಬ್ಬಿಡಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಈಗ ಇದರ ಹದ ನೋಡಿ, ಇಷ್ಟೇ ಇದ್ರೆ ಆಯಿತು. ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ನಾನು ಇದಕ್ಕೆ ನೀರೆಲ್ಲ ಹಾಕಲಿಲ್ಲ. ಈ ಥರ ಉಂಟು ಹಿಟ್ಟು, ಇದೇ ಥರ ಇದ್ರೆ ಆಯಿತು. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಡಬೇಕು. ಹಾಗೆ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಎರಡು ಪ್ಲೇಟಿಗೆ ನಾನು ಎಣ್ಣೆ ಹಚ್ಚಿಕೊಂಡಿದ್ದೇನೆ. ಈಗ ಹಿಟ್ಟನ್ನು ಹಾಕ್ಕೊಳ್ಳುವ. ಹಿಟ್ಟನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು.
ನೀರು ಚೆನ್ನಾಗಿ ಕುದೀತಾ ಉಂಟು. ಈಗ ಇಡ್ಲಿ ಪ್ಲೇಟನ್ನು ಇಡ್ಲಿ ಪಾತ್ರೆ ಒಳಗಿಟ್ಟು ಮುಚ್ಚಳ ಮುಚ್ಚಿಟ್ಟು 10ರಿಂದ 15 ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗ್ತದೆ. ಇಡ್ಲಿ ಚೆನ್ನಾಗಿ ಬೇಯ್ತದೆ. ಈಗ ಇದು ಇಡ್ಲಿ ಬೇಯುವಷ್ಟು ಹೊತ್ತಿಗೆ ಚಟ್ನಿ ಮಾಡಿಕೊಳ್ಳುವ. ಚಟ್ನಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಬೇಕು. ಸಣ್ಣ ತುಂಡು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪು, ನಿಮ್ಮ ಹತ್ರ ಪುಟಾಣಿ ಇದ್ದರೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು. ಹಾಗೆ ಪುದೀನ ಸೊಪ್ಪು ಇದ್ದರೆ ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ಬೋದು. ನಾನು ನಮ್ಮ ಮನೆಯಲ್ಲಿ ಏನೆಲ್ಲ ಉಂಟು ನೋಡಿ ಅಷ್ಟನ್ನೇ ಹಾಕಿ ಈಗ ಚಟ್ನಿ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾನು ಪುಟಾಣಿ ಕಾಳು ಹಾಕಲಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ಸಕ್ಕರೆ ಬೇಕಿದ್ರೆ ಹಾಕ್ಕೊಳ್ಳಿ. ಸಣ್ಣ ಹುಣಸೆ ಹುಳಿ ಹಾಕ್ಕೊಳ್ಬೇಕು. ಮತ್ತು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಚಳಿಗಾಲದಲ್ಲಿ ಚಟ್ನಿ ರುಬ್ಬುವಾಗ ಸ್ವಲ್ಪ ಉಗುರು ಬಿಸಿ ನೀರನ್ನು ಹಾಕ್ಕೊಳ್ಬೇಕು. ಇಲ್ಲೇ ಇದ್ರೆ ಚಟ್ನಿ ಸ್ವಲ್ಪ ಮುದ್ದೆ ಕಟ್ಟಿದ ಥರ ಆಗ್ತದೆ. ಈಗ ನಾನು ರುಬ್ಬಿ ತಂದಿದ್ದೇನೆ. ರುಬ್ಬಿದ ಚಟ್ನಿಯನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ಕೂಡ ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಬೇಕಿದ್ರೆ ಒಂದು ಒಗ್ಗರಣೆ ಹಾಕ್ಕೊಳ್ಬೋದು. ಹಾಗೆ ಮಿಕ್ಸ್ ಮಾಡಿಕೊಳ್ಳುವ. ಈ ಥರ ಚಟ್ನಿ ತೆಳ್ಳಗೆ ಮಾಡಿದ್ದೇನೆ. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಹಾಕಿದ್ದು. ಒಣಮೆಣಸು ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಸಿಂಪಲ್ ಆದ ಕಾಯಿ ಚಟ್ನಿ ರೆಡಿ ಆಗ್ತದೆ. ಇಡ್ಲಿಗೆ ತುಂಬಾ ಚೆನ್ನಾಗಿ ಆಗ್ತದೆ ನೋಡಿ. ಈಗ ಇಡ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆಯುವ. ಇದಕ್ಕೆ ತೆಗಿಲಿಕ್ಕೆ ಚಮಚ ಎಲ್ಲ ಬೇಕಾಗಿಲ್ಲ ನೋಡಿ. ಹೀಗೆ ಕೈಯಲ್ಲಿ ತೆಗುವಾಗಲೇ ಬರ್ತದೆ, ಅಷ್ಟು ಚೆನ್ನಾಗಿ ಆಗಿದೆ. ಇಷ್ಟು ಹಿಟ್ಟಿನಲ್ಲಿ ನನಗೆ ಮೀಡಿಯಂ ಸೈಜಿನ 24 ಇಡ್ಲಿ ಆಗಿದೆ. ಅರ್ಧ ಕಪ್ ಉದ್ದಿನಬೇಳೆ, 1 ಕಪ್ ರಾಗಿ ಹಿಟ್ಟು, ಹಾಗೆ ಅರ್ಧ ಕಪ್ ಆಗುವಷ್ಟು ಇಡ್ಲಿ ರವದಲ್ಲಿ ಟೋಟಲ್ 24 ಇಡ್ಲಿ ಆಗ್ತದೆ. ಹೊಸತಾಗಿ ಯಾರಾದರೂ ಮಾಡುವವರಿದ್ದರೆ ಅವರಿಗೆ ಗೊತ್ತಾಗಲಿ ಅಂತ ಹೇಳೋದು ಅಷ್ಟೇ. ಅಕ್ಕಿ ರವದ ಬದಲಿಗೆ ಬಾಂಬೆ ರವ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಇಡ್ಲಿಯನ್ನು ಸರ್ವ್ ಮಾಡುವ. ರಾಗಿ ಹಿಟ್ಟಿನ ಇಡ್ಲಿ ಮತ್ತು ರುಚಿಯಾದ ಚಟ್ನಿ ರೆಡಿಯಾಗಿದೆ. ಇಡ್ಲಿ ತುಂಬಾ ಮೃದುವಾಗಿ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಅಷ್ಟೇ ಮೃದು ಕೂಡ ಆಗಿದೆ. ನೀವು ಒಂದ್ಸರಿ ಈ ಥರದ ರಾಗಿ ಇಡ್ಲಿ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.